ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್. ನಿಮ್ಮೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗ ನಾವು PDO ಮತ್ತು ಬೀಟ್ ಫಾರೆಸ್ಟರ್ ಆ್ಯಂಡ್ ಲ್ಯಾಂಡ್ ಸರ್ವೇರ್ ಈ ಮುಂಬರುವ ಪರೀಕ್ಷೆಗಳಿಗೆ ಈ GS ಪೇಪರಲ್ಲಿ ಉಪಯುಕ್ತವಾದಂತಹ ಇತಿಹಾಸದ ಪ್ರಶ್ನೆಗಳು, ಅಂದರೆ ಈಗಾಗಲೇ KPSC ಗ್ರೂಪ್ C ಮತ್ತು ವಿವಿಧ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಆಧಾರವಿಟ್ಕೊಂಡು ಈ ಪರೀಕ್ಷೆ ಹೇಗೆ ಪ್ರಶ್ನೆಗಳು ಬರ್ಬೋದು, ಲ್ಯಾಂಡ್ಸರು ಮತ್ತು PDO ಮತ್ತು ಬೀಟ್ ಫಾರೆಸ್ಟರ್ ಪರೀಕ್ಷೆಗಳಿಗೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತಕ್ಕಂಥದ್ದನ್ನು ನಾನಿವತ್ತು ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತೀನಿ. ಹಾಗಾದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಲ್ಯಾಂಡ್ ಸರ್ವೇರ್, ಬೀಟ್ ಫಾರೆಸ್ಟರ್ ಫುಲ್ ಪ್ಯಾಕೇಜ್ ಇದೆ ಮತ್ತು ಪೇಪರ್ 2 ಮ್ಯಾಥ್ಸ್ ಸಪ್ರೇಟು ಸಹ ನಿಮಗೆ ಅವೈಲೇಬಲ್ ಇದೆ. ಹಾಗಾದರೆ ಮುಂಬರುವ PDO ಮತ್ತು KS ಎಕ್ಸಾಮ್, ಬೀಟ್ ಫಾರೆಸ್ಟರ್ ಮತ್ತು ಲ್ಯಾಂಡ್ ಸರ್ವೇರ್ ಪರೀಕ್ಷೆಗಳಿಗೆ ಈ ಇತಿಹಾಸದ ಪ್ರಶ್ನೆಗಳು ಹಿಂದೆ KPSCಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಆಧಾರವಿಟ್ಕೊಂಡು ನಾವು ಹೇಗೆ ಇದನ್ನು ವರ್ಕ್ ಮಾಡ್ಬೋದು ಅಂತ. ಇತ್ತೀಚೆಗೆ ಈ ರೀತಿ ಸ್ಟೇಟ್ಮೆಂಟ್ ಇರ್ತಕ್ಕಂಥ ಕ್ವಶನ್ಸ್ಗಳು ಬರೋದರಿಂದ ಅವುಗಳನ್ನು ಆಧಾರವಿಟ್ಕೊಂಡು ನಾವು ಹೇಗೆ ಸ್ಟಡಿ ಮಾಡಬೇಕು. ಇಲ್ಲಿ ಪ್ರಶ್ನೆ ಹೀಗಿದೆ: ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತಿದೆ. ಬಾದಾಮಿ ಚಾಲುಕ್ಯರ ಗಳಗನಾಥ ದೇವಾಲಯ ನಾಗರ ಶೈಲಿಯಲ್ಲಿದೆ ಅಂತಕ್ಕಂಥದ್ದು, ನಾಗರ ಶೈಲಿ. ಹಾಗೆ ವಿರೂಪಾಕ್ಷ ಮಂದಿರವು ದ್ರಾವಿಡ ಶೈಲಿಯಲ್ಲಿದೆ ಅಂತಕ್ಕಂಥದ್ದಿದೆ. ನಮಗೆ ಈ ಬಾದಾಮಿ ಚಾಲುಕ್ಯರು ಅಂದ ತಕ್ಷಣ ನಮಗೆ ಗೊತ್ತಾಗುತ್ತೆ. ಕಲ್ಯಾಣಿ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು ಮತ್ತು ಕಲ್ಯಾಣಿ ಕಲಚೂರಿಗಳು ಅಂತ ಬರ್ತಾರೆ. ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರು ಅಂದರೆ ಈ ಜಯಸಿಂಹ ಅಂತ. ಹಾಗೆ ಕಲ್ಯಾಣಿ ಚಾಲುಕ್ಯರು ಮತ್ತು ಕಲ್ಯಾಣಿ ಕಲಚೂರಿಗಳ ಸ್ಥಾಪಕ ಯಾರು ಅಂದರೆ ಈ ಎರಡನೇ ಜೋಗಮ್ಮ ಮತ್ತು ತೈಲಪ್ಪ ಅಂತಕ್ಕಂಥವ್ರು ಆ ಎರಡು ಡೈನೆಸ್ಟಿಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ಹಾಗಾದರೆ ನಮಗೆ ಬಾದಾಮಿ ಚಾಲುಕ್ಯರು ಅಂದ ತಕ್ಷಣ ಈ ಒಂದು ಸಾಂಸ್ಕೃತಿಕ ಇತಿಹಾಸದ ಬಗ್ಗೆ ನಾವು ನೋಡಬೇಕು. ಇಲ್ಲಿರ್ತಕ್ಕಂತಹ ಈ ಒಂದು ಐಹೊಳೆ ಇರ್ಬೋದು, ಹಾಗೆ ಮತ್ತಿರ್ತಕ್ಕಂತಹ ಈ ಪಟ್ಟದ ಕಲ್ಲು ಇರ್ಬೋದು, ಹಾಗೆ ಈ ಬಾದಾಮಿ ಅಂತಕ್ಕಂಥದ್ದು ಇರ್ಬೋದು. ಬಾದಾಮಿ ಪರ್ಸಿ ಬ್ರೌನ್ರವರ ಪ್ರಕಾರ ಐಹೊಳೆ, ಪಟ್ಟದಕಲ್ಲು ಮತ್ತು ಪಟ್ಟದಕಲ್ಲು ದ್ರಾವಿಡ ಶೈಲಿಗೆ ಅತ್ಯಂತ ಮುಖ್ಯವಾದಂಥ ಒಂದು ಅಂಶ ಅಂತ ಹೇಳ್ತಾ ಹೋಗಿದ್ದಾರೆ. ಆದರೆ ಈ ಬಾದಾಮಿ ಚಾಲುಕ್ಯರ ಕಾಲದಲ್ಲಿದ್ದಂತಹ ಒಂದು ಕಲಾ ಶೈಲಿ ಯಾವುದು ಅಂದರೆ ಸ್ನೇಹಿತರೆ, ಇವ್ರ ಕಾಲದಲ್ಲಿದ್ದಂತಹ ಒಂದು ಕಲಾ ಶೈಲಿ ಯಾವುದು ಅಂದರೆ ಈ ವೇಸರ ಶೈಲಿ ಅಂತಕ್ಕಂಥದ್ದಿತ್ತು. ಯಾವುದಿತ್ತು? ವೇಸರ ಶೈಲಿ. ಈ ವೇಸರ ಶೈಲಿ ಯಾವುದರ ಮಿಶ್ರಣ ಅಂದರೆ ಈ ಒಂದು ನಾಗರ ಮತ್ತು ಈ ದ್ರಾವಿಡ ಶೈಲಿಗಳ ಮಿಶ್ರಣ ವೇಸರ ಶೈಲಿ. ನೋಡಿ, ಇಲ್ಲಿ ಉತ್ತದ ಆಕಾರದ ಒಂದು ಶಿಖರ ಗೋಪುರಗಳನ್ನು ಹೊಂದಿದಂತಹ ದೇವಾಲಯಗಳು ಆಲ್ಮೋಸ್ಟ್ ಇವು ನಾರ್ತ್ ಇಂಡಿಯಾದಲ್ಲಿ ಹೆಚ್ಚು ಕಂಡುಬರುತ್ತವೆ. ನಾಗರ ಶೈಲಿಗಳು ಗುಪ್ತರ ಕಾಲದಲ್ಲಿ ಅಲ್ಲಲ್ಲ. ಹಾಗೆ ಈ ನಕ್ಷತ್ರದ ಆಕಾರದ ಒಂದು ಗರ್ಭಗುಡಿಗಳನ್ನು ಮೇಲಿಂದ ನೋಡಿದರೆ ನಕ್ಷತ್ರ ಆಕಾರದಲ್ಲಿ ಕಾಣ್ತಕ್ಕಂಥ ದೇವಾಲಯಗಳು ಈ ದ್ರಾವಿಡ ಶೈಲಿಯ ದೇವಾಲಯಗಳಾಗಿವೆ. ಹಾಗೆ ಬಾದಾಮಿ ಚಾಲುಕ್ಯರಲ್ಲಿರ್ತಕ್ಕಂತಹ ಈ ಪಟ್ಟದ ಕಲ್ಲಲ್ಲಿ ಇರ್ತಕ್ಕಂತಹ ಒಂದು ಗಳಗನಾಥ, ಈ ಒಂದು ಗಳಗನಾಥ ಟೆಂಪಲ್ ಅಂತಕ್ಕಂಥದ್ದು ನಾಗರ ಶೈಲಿಯಲ್ಲಿದೆ. ಇದು ಸರಿಯಾಗಿದೆ. ಹಾಗೆ ಪಟ್ಟದ ಕಲ್ಲಲ್ಲಿ ಗಳಗನಾಥ ಇರ್ಬೋದು. ಹಾಗೆ ಈ ನಾವು ವಿಶೇಷವಾಗಿ ಇಲ್ಲಿ ವಿರೂಪಾಕ್ಷ ದೇವಾಲಯ ಇರ್ಬೋದು. ಯಾವುದು? ವಿರೂಪಾಕ್ಷ ದೇವಾಲಯ ಇರ್ಬೋದು. ಈ ಬಾರಿ KPSCಯಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ ಗಳಗನಾಥ, ಒಂದು ವಿರೂಪಾಕ್ಷ ದೇವಾಲಯ, ಹಾಗೆ ಕಾಶಿನಾಥ ದೇವಾಲಯ, ಹಾಗೆ ಪಾಪನಾಥ ದೇವಾಲಯ. ಗಳಗನಾಥ, ವಿರೂಪಾಕ್ಷ, ಕಾಶಿನಾಥ, ಹಾಗೆ ಪಾಪನಾಥ ಮತ್ತು ಈ ಮಲ್ಲಿಕಾರ್ಜುನ ಟೆಂಪಲ್ಗಳೇನಿದೆ ಇವು ಪಟ್ಟದ ಕಲ್ಲಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥವು. ಹಾಗೆ ಯುನೆಸ್ಕೋ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಸಹ ಇದು ಹೌದು ಅಂತ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈ ಪ್ರಶ್ನೆಗೆ ಏನು ಆನ್ಸರ್ ಇರ್ಬೋದಿಲ್ಲಿ? ಒಂದು, ನಾಗರ ಶೈಲಿ ಸರಿ ಇದೆ. ಈ ಒಂದು ಮಲ್ಲಿಕಾರ್ಜುನ ಮತ್ತು ವಿರೂಪಾಕ್ಷ ದೇವಾಲಯಗಳ ಬಗ್ಗೆನೂ ಸಹ ಕ್ವಶನ್ಸ್ ಕೇಳಿದ್ದಾನೆ. ಇಲ್ಲಿ ವಿರೂಪಾಕ್ಷ ದೇವಾಲಯ ಇದೆ, ಇಲ್ಲಿ ಗಳಗನಾಥ ದೇವಾಲಯ ಇದೆ. ಈ ವಿರೂಪಾಕ್ಷ ದೇವಾಲಯ ದ್ರಾವಿಡ ಸ್ಟೈಲಲ್ಲಿದೆ. ಪರ್ಸಿ ಬ್ರೌನ್ರವರ ಪ್ರಕಾರ ದಕ್ಷಿಣ ಭಾರತದ ದ್ರಾವಿಡ ಶೈಲಿಗೆ ಒಂದು ಕೈಗನ್ನಡಿ ಈ ಪಟ್ಟದ ಕಲ್ಲು ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ 1 ಮತ್ತು 2 ಆನ್ಸರ್ ಸರಿಯಾಗಿದೆ.
ಯಾವುದು ಸರಿಯಾಗಿದೆ? 1 ಮತ್ತು 2 ಕ್ವೆಶನ್ಸ್ಗಳು ಅಥವಾ ಆನ್ಸರ್ಗಳು ಸರಿಯಾಗಿದೆ ಅಂತಕ್ಕಂಥದ್ದು. ಹಾಗಾದರೆ ನಮಗೆ ಐಹೊಳೆಯಲ್ಲಿರ್ತಕ್ಕಂಥ ದೇವಾಲಯಗಳನ್ನೇನಾದರೂ ಕೇಳಿದರೆ, ಐಹೊಳೆಯಲ್ಲಿ ನಿಮಗೆಲ್ಲ ಗೊತ್ತಿದೆ, ಈ ಮೇಗುತ್ತಿ ದೇವಾಲಯ ಇದೆ, ಹಾಗೆ ಹುಚ್ಚುಮಲ್ಲಿ ದೇವಾಲಯ ಇದೆ, ಹಾಗೆ ಮಾಲಗಿತ್ತಿ ದೇವಾಲಯ ಇದೆ, ಹಾಗೆ ಈ ಲಡ್ಕಾನ್ ದೇವಾಲಯ ಇರ್ತಕ್ಕಂಥದ್ದು ಎಲ್ಲಿ ಅಂದರೆ ಐಹೊಳೆಯಲ್ಲಿ. ಪಟ್ಟದಕಲ್ಲಲ್ಲಿ ಗಳಗನಾಥ, ವಿರೂಪಾಕ್ಷ, ಕಾಶಿನಾಥ, ಪಾಪನಾಥ, ಮಲ್ಲಿಕಾರ್ಜುನ ದೇವಾಲಯಗಳಿದೆ. ಈಗ ರೀಸೆಂಟಾಗಿ ಕೇಳಿರೋದು ಈ ಒಂದು ವಿರೂಪಾಕ್ಷ ದೇವಾಲಯವನ್ನು ಈ ಒಂದು ಲೋಕ ಮಹಾದೇವಿ, 2ನೇ ವಿಕ್ರಮಾದಿತ್ಯನ ಮಡದಿ ಲೋಕ ಮಹಾದೇವಿ ವಿಕ್ರಮಾದಿತ್ಯ ಪಲ್ಲವರ ಮೇಲಿನ ವಿಜಯದ ನೆನಪಿಗಾಗಿ ಈ ಲೋಕೇಶ್ವರ ದೇವಾಲಯ ಅಥವಾ ವಿರೂಪಾಕ್ಷ ದೇವಾಲಯವನ್ನು ಕಟ್ಟಿದರು. ಹಾಗೆ ಈ ಲೋಕ ಮಹಾದೇವಿ ಮತ್ತು ತ್ರೈಲೋಕ ಮಹಾದೇವಿ ಏನಿದ್ದಾರೆ, ಇವರು ಕಲಚೂರಿ ರಾಣಿಯರು. ಇವರನ್ನು ಮದುವೆ ಆದಂಥವನು ಬಾದಾಮಿ ಚಾಲುಕ್ಯರ 2ನೇ ವಿಕ್ರಮಾದಿತ್ಯ. ಆ ತ್ರೈಲೋಕ ಮಹಾದೇವಿ ಮಲ್ಲಿಕಾರ್ಜುನ ದೇವಾಲಯವನ್ನು ಕಟ್ತಾಳೆ. ಹಾಗೆ ವಿರೂಪಾಕ್ಷ ದೇವಾಲಯನ ಪಲ್ಲವರ ವಿಜಯದ ನೆನಪಿಗಾಗಿ ಕಟ್ಟಿದಂಥವಳು ಲೋಕ ಮಹಾದೇವಿ. ಇದು ದ್ರಾವಿಡ ಶೈಲಿಯಲ್ಲಿದೆ, ಈ ಗಳಗನಾಥ ನಾಗರ ಶೈಲಿಯಲ್ಲಿದೆ. ಹಾಗಾಗಿ ಫಸ್ಟ್ ಒನ್ ಅಂತಕ್ಕಂಥದ್ದು ಸರಿ ಉತ್ತರ, ರೈಟ್ ಆನ್ಸರ್ ಅಂತಕ್ಕಂಥದ್ದು ನೀವು ನೋಡ್ಬೋದು. ಎಸ್, ನಮಗೆ 2ನೇ ಪ್ರಶ್ನೆ ಬಗ್ಗೆ ಮಾತಾಡ್ತಾ ಹೋಗೋಣ. ಬೇಲೂರು ಚೆನ್ನಕೇಶವ ದೇವಾಲಯ ಲಕ್ಷಣಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಗೋಪುರವನ್ನು ಹೊಂದಿದ ದೇವಾಲಯ, ದೇವಾಲಯಕ್ಕೆ ಪಿರಮಿಡ್ ಆಕೃತಿಯ ಒಂದು ವಿಮಾನ ಆಕೃತಿಯಲ್ಲಿದೆ, ಜಗಲಿ ಮೇಲೆ ದೇವಾಲಯಗಳಿದೆ ಅಂತಕ್ಕಂಥದ್ದು. ನೋಡಿ, ನಮಗೆ ಇದು ಎಲ್ಲಿ ಬರುತ್ತಪ್ಪ ಇಂಪಾರ್ಟೆಂಟಾಗಿ ಅಂದರೆ ಈ ಒಂದು ಹೊಯ್ಸಳ, ಈ ಹೊಯ್ಸಳರ ಶೈಲಿ ಏನಿದೆ, ಈ ಹೊಯ್ಸಳರ ಶೈಲಿಯಲ್ಲಿ ಬರುತ್ತೆ. ನಮಗೆ ಹೊಯ್ಸಳರ ಶೈಲಿಯಲ್ಲಿ ಏನಾಗುತ್ತೆ, 4ರಿಂದ 6 ಅಡಿ ಎತ್ತರದ ಒಂದು ಕಟ್ಟೆಗಳ ಮೇಲೇ ದೇವಾಲಯಗಳು ನಿರ್ಮಾಣ ಆಗಿರೋದು. ಹಾಗೆ ಈ ದೇವಾಲಯಗಳೇನಾಗಿದೆ, ಗೋಪುರಗಳನ್ನು, ಹಾಗೆ ಹೊಯ್ಸಳರ ಕಾಲದಲ್ಲಿ ಈ ಪಂಚಕೂಟ ದೇವಾಲಯಗಳು, ಹಾಗೆ ಒಂದಕ್ಕಿಂತ ಹೆಚ್ಚು ಗರ್ಭಗುಡಿಗಳನ್ನು ಇದು ಹೊಂದಿದೆ. ಹಾಗೆ ಜಗಲಿಯ ಮೇಲೆ ದೇವಾಲಯಗಳಿದೆ. ಹಾಗೆ ಪಿರಾಮಿಡ್ ಮತ್ತು ವಿಮಾನ ಆಕಾರದ ಒಂದು ಆಕೃತಿಗಳನ್ನು ಹೊಂದಿದೆ. ಮೇಲಿಂದ ನೋಡಿದಾಗ ನಕ್ಷತ್ರದ ಆಕಾರದಲ್ಲಿ ದೇವಾಲಯಗಳು ಕಾಣುತ್ತೆ. ಇವೆಲ್ಲ ಹೊಯ್ಸಳ ಸ್ಟೈಲಿಗೆ ಸಂಬಂಧಿಸಿದಂಥ ಅಂಶಗಳು. ನೋಡಿ, ಈ ಹೊಯ್ಸಳ ಟೆಂಪಲ್ಗೆ ಸಂಬಂಧಿಸಿದಂತೆ ಬೇಲೂರು ಇರ್ಬೋದು, ಹಳೆಬೀಡು ಇರ್ಬೋದು, ಮೈಸೂರಿನ ಸೋಮನಾಥಪುರ ಇರ್ಬೋದು, ಈಗಾಗಲೇ ಇವು ಸಹ ಯುನೆಸ್ಕೋಗೆ ಸೇರ್ಪಡೆ ಆಗಿರ್ತಕ್ಕಂಥ ಪ್ಲೇಸ್. ಹಾಗೆ ಹೊಯ್ಸಳರ ಕಾಲದಲ್ಲಾದಂತಹ ತಲಕಾಡಿನಲ್ಲಿರ್ತಕ್ಕಂಥ ಕೀರ್ತಿನಾರಾಯಣ ದೇವಾಲಯದ ಮೇಲೂ ಸಹ ಪ್ರಶ್ನೆಗಳು ಹೆಚ್ಚಾಗಿ ಈ ಸಾರಿ KPSC ಗ್ರೂಪ್ ಸಿನಲ್ಲಿ ಕೀರ್ತಿನಾರಾಯಣ ದೇವಾಲಯ ತಲಕಾಡಲ್ಲಿ, ಪಾತಾಳೇಶ್ವರ ದೇವಾಲಯ ಬೇರೆ, ಕೀರ್ತಿನಾರಾಯಣ ದೇವಾಲಯ ಬೇರೆ, ಅದು ತಲಕಾಡಲ್ಲಿರೋದು. ಈಗ ಬೇಲೂರು, ಹಳೆಬೀಡು ಮತ್ತು ಮೈಸೂರಿನ ಸೋಮನಾಥಪುರ ದೇವಾಲಯಗಳು ವರ್ಲ್ಡ್ ಹೆರಿಟೇಜ್ ಸೈಟಾಗಿ ಸೇರಿದೆ. ಇವಿಷ್ಟು ಸಹ ಹೊಯ್ಸಳ ಕಲಾಶೈಲಿಯ ಒಂದು ಮುಖ್ಯ ಲಕ್ಷಣಗಳು ಅಂತಕ್ಕಂಥದ್ದು ನಮಗೆ ಬೇಕಾದಂಥ ಅಂಶಗಳು. ಹಾಗಾದರೆ ಈ 3 ಅಂಶಗಳು ಸರಿ ಇವೆ ಅಂತಕ್ಕಂಥದ್ದು ನಮಗೆ ಬೇಕು. ಏನಾಗಬೇಕು, ಈ 3 ಅಂಶಗಳು ಸರಿ ಇದೆ. ಗೋಪುರವನ್ನು ಹೊಂದಿದ ದೇವಾಲಯ, ದೇವಾಲಯಕ್ಕೆ ಪಿರಾಮಿಡ್ ಆಕೃತಿ ವಿಮಾನ, ಜಗಲಿಯ ಮೇಲಿನ ದೇವಾಲಯಗಳು ಇವೆ ಅಂತಕ್ಕಂಥದ್ದು ನಮಗೆ ಬೇಕು. ಎಸ್, ಹಾಗಾದರೆ ಇಲ್ಲಿ ಆಪ್ಷನ್ ಸಿ ಕರೆಕ್ಟ್. ಯಾವುದು ಕರೆಕ್ಟು ಅಂದರೆ ಆಪ್ಷನ್ ಸಿ ಕರೆಕ್ಟ್ ಸ್ನೇಹಿತರೆ. ಆಪ್ಷನ್ ಸಿ ಕರೆಕ್ಟ್ ಅಂತಕ್ಕಂಥದ್ದು ನಮಗೆ ಬೇಕಾದಂತಹ ಒಂದು ಅಂಶ. ಚೆನ್ನಕೇಶವ ದೇವಾಲಯಕ್ಕೆ ಸಂಬಂಧಿಸಿದಂಥ ವಿಷಯಗಳಿವಾಗಿದೆ ಅಂತ. ಈಗ ನಮಗೆ 1, 2, 3 ಸಹ ಸರಿಯಾಗಿದೆ, ತಪ್ಪಾಗಿಲ್ಲ, ಸರಿಯಾಗಿದೆ. ಆಪ್ಷನ್ 3 ರೈಟ್ ಆನ್ಸರ್. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ಮಾತಾಡೋಣ. ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಜಾರಿಗೊಳಿಸಿದವು. ನೋಡಿ, ಮೈಸೂರು ಸಂಸ್ಥಾನದಲ್ಲಿ ಈ ಒಂದು ದಿವಾನರ ಆಡಳಿತ ಏನು ಬಂತು 1881ರಲ್ಲಿ. 1831ರಿಂದ 1881ರವರೆಗೆ ಕಮಿಷನರ್ಗಳ ಆಡಳಿತ ಇತ್ತು. ಸುಮಾರು 11 ಜನ ಮೈಸೂರಲ್ಲಿ ಆಳ್ವಿಕೆ ಮಾಡಿದ್ರಂತಲ್ಲಿ ಫಸ್ಟಿನವರು ಅಥವಾ ಪ್ರಥಮವಾಗಿದ್ದಂಥವ್ರು ಯಾರು ಅಂದರೆ ಈ ಒಂದು ಸಿ ರಂಗಾಚಾರ್ಲು. ನೋಡಿ, ಸಿ ರಂಗಾಚಾರ್ಲು ಕಾಲದಲ್ಲಿ 1881ರಲ್ಲಿ ಈ ಒಂದು ಪ್ರಜಾ ಪ್ರತಿನಿಧಿ ಸಭೆ ಅಂತಕ್ಕಂಥ ಸ್ಟಾರ್ಟ್ ಆಯಿತು. ಈ ಪ್ರಜಾಪ್ರತಿನಿಧಿ ಸಭೆ ಅಂತಕ್ಕಂಥದ್ದೇನಿದೆ, ಇಲ್ಲಿ ವ್ಯಾಪಾರಿಗಳು, ತೋಟಗಾರಿಕೆಯಲ್ಲಿ ತೋಟಗಾರ ಅಥವಾ ಜಮೀನ್ದಾರರು,
ಈ ಸಾಮಾನ್ಯ ವರ್ಗದವರು ಇವರೆಲ್ಲ ಭಾಗವಹಿಸಿ ಏನು ಮಾಡ್ತಾಯಿದ್ರು, ನವರಾತ್ರಿ ಸಂದರ್ಭದಲ್ಲಿ ಮುಂದಿನ ವರ್ಷ ಮಾಡಬೇಕಾದಂಥ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು. ಇಂದಿನ ವರ್ಷ ಆದಂಥ ಖರ್ಚು ವೆಚ್ಚಗಳ ಬಗ್ಗೆ ಏನು ಮಾಡ್ತಾಯಿದ್ರು, ಇವರು ಡಿಸ್ಕಷನ್ ಮಾಡ್ತಾಯಿದ್ರು. ಹಾಗೆ ಈ ಒಂದು ಸಿ ರಂಗಾಚಾರ್ಯ ಕಾಲದಲ್ಲಾದಂಥ ಒಂದು ಮುಖ್ಯವಾದಂತಹ ಅಂಶ ಪ್ರಜಾಪ್ರತಿನಿಧಿ ಸಭೆ. ಅದ್ರ ಜೊತೆಗೆ KGF ಅಂತೇನಿದೆ, ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತಕ್ಕಂಥದ್ದು ಸಹ ಇಂಗ್ಲೆಂಡಿನ ಟೇಲರ್ ಕಂಪನಿಯ ಒಂದು ಸಹಯೋಗದೊಂದಿಗೆ ಇದು ಸಹ ಸ್ಟಾರ್ಟ್ ಆಯಿತು. ಹಾಗೆ ನಾವು ಈ ಶೇಷಾದ್ರಿ ಅಯ್ಯರ್ ಕಾಲದಲ್ಲಿ ಹೆಚ್ಚು ಪ್ರಶ್ನೆಗಳು ನಮಗೆ ರಿಪೀಟ್ ಆಗ್ತಾ ಹೋಗುತ್ತೆ. ಶೇಷಾದ್ರಿಯವರ ಅಯ್ಯರ್ ಕಾಲದಲ್ಲಿ ಈ ಒಂದು ಕನ್ನಡ ಭಾಷೋಜ್ಜೀವಿನಿ ಸಭೆ ಇರ್ಬೋದು, ಮೈಸೂರಲ್ಲಿ ಯಾವಾಗ ICS ಪರೀಕ್ಷೆಗಳು ಇಂಟ್ರಡ್ಯೂಸ್ ಆಗಿದ್ದಿರ್ಬೋದು, ಹಾಗೆ ಲೈಫ್ ಇನ್ಶೂರೆನ್ಸ್ ಜೀವ ವಿಮೆಗಳು ಆಗಿದ್ದಿರ್ಬೋದು, ಹಾಗೆ ಈ ಓರಿಯೆಂಟಲ್ ಲೈಬ್ರರಿಗಳು ಆಗಿದ್ದಿರ್ಬೋದು, ಮೈಸೂರಿನ ಒಂದು ಪುರಾತತ್ವ ಇಲಾಖೆಗಳಾಗಿದ್ದಿರ್ಬೋದು, ಅಥವಾ ಈ ಮಾರಿಕಣಿವೆ ಈ ವಾಣಿ ವಿಲಾಸ ಸಾಗರ ಅಂತಕ್ಕಂಥದ್ದು ಇವ್ರ ಕಾಲದಲ್ಲಿ ನಿರ್ಮಾಣ ಆಯಿತು. ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದಂಥವರು ಶೇಷಾದ್ರಿ ಅಯ್ಯರ್ ಅವರು. VP ಮಾಧವರಾವಲ್ಲಿ ಈ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಸ್ಟಾರ್ಟ್ ಆಗುತ್ತೆ. ಈ ಆಲ್ಟಿಯನ್ ಬ್ಯಾನರ್ಜಿಯವರ ಕಾಲದಲ್ಲಿ ಒಂದು ಅಪೆಕ್ಸ್ ಬ್ಯಾಂಕ್ ಸ್ಟಾರ್ಟ್ ಆಗುತ್ತೆ. ಅಪೆಕ್ಸ್ ಬ್ಯಾಂಕ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ನಮಗೆ ಈ ಒಂದು ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದು. ಈ ರಾಂಗ್ ಆಪ್ಷನ್ಸ್ಗಳ ಮೇಲೆ ಮತ್ತೆ ನಮಗೆ ಮುಂದಿನ ಪರೀಕ್ಷೆಗಳು ಬರ್ಬೋದು. ಇಲ್ಲಿ ICS ಪರೀಕ್ಷೆ ಇಂಟ್ರಡ್ಯೂಸ್ ಆಗಿದ್ರ ಬಗ್ಗೆ ಇವೆಲ್ಲ ವಿಷಯಗಳ ಬಗ್ಗೆಯೂ ನಿಮಗೆ ಗೊತ್ತಿರಬೇಕು, ಅದು ನಿಮ್ಮ ಗಮನದಲ್ಲಿ ಇರಬೇಕು. ಈಗ ನಮಗೆ 3 ಪ್ರಶ್ನೆಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಬೆಂಗಳೂರಿನಲ್ಲಿ ಪೀಪಲ್ಸ್ ಎಜುಕೇಷನ್ ಸೊಸೈಟಿಗೆ ಭೂಮಿ ದಾನ ನೀಡಿದ ಮಹಾರಾಜರು: ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಜಯಚಾಮರಾಜ ಒಡೆಯರ್ 5, ಹಾಗೆ ಕೃಷ್ಣರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರು, ಜಯಚಾಮರಾಜೇಂದ್ರ ಒಡೆಯರು ಅಂತ. ಇದು ನಮಗೆ ಈ ರಿಸರ್ಚ್ ಬುಕ್ಸ್ಗಳಲ್ಲಿ ಬರೀತಕ್ಕಂಥ ಒಂದು ಆನ್ಸರ್ ಮಾಹಿತಿ. ಇದಕ್ಕೆ ಸರಿಯಾದ ಉತ್ತರ ಯಾರು ಅಂದರೆ ಜಯಚಾಮರಾಜೇಂದ್ರ ಒಡೆಯರ್ ಅಂತ. ಜಯಚಾಮರಾಜೇಂದ್ರ ಒಡೆಯರ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಹಾಗಾದರೆ ಈ 4 ಅಂಶಗಳು ಅಥವಾ ಈ 4ನೇ ಪ್ರಶ್ನೆಗೆ ನಾವು ಈ ಎಕ್ಸ್ಪ್ಲನೇಷನ್ ನೀಡಿದ ನಂತರ ಮತ್ತೆ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನಲ್ಲಿ ಯಾರು 1857ರ ದಂಗೆಯ ನಾಯಕರಾಗಿರಲಿಲ್ಲ ಅಂತಕ್ಕಂಥದ್ದು. ಇಲ್ಲಿ ರಾಣಿ ಲಕ್ಷ್ಮೀಬಾಯಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇದೆ, ತಾಂತ್ಯ ಟೋಪಿ ಇದೆ, ಖಾನ್ ಬಹದ್ದೂರ್ ಇದೆ, ಹಾಗೆ ಮಾನ್ಸಿಂಗ್ ಇದೆ. ಈ ಝಾನ್ಸಿ ಏನಿದೆ, ಈ ಝಾನ್ಸಿಯಲ್ಲಿ ನಾಯಕತ್ವ ವಹಿಸ್ತೋಳು ಯಾರು ಅಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಝಾನ್ಸಿ ರಾಣಿಯ ಗಂಡ ಯಾರು ಅಂದರೆ ಗಂಗಾಧರ್ ರಾವ್. ಹಾಗೆ ಝಾನ್ಸಿ ರಾಣಿಯ ದತ್ತು ಪುತ್ರ ಯಾರು ಅಂದರೆ ಆನಂದರಾವ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯಿಂದ ಏನಾಯಿತು ಅಂದರೆ ಇಲ್ಲಿ ಸಮಸ್ಯೆ ಆಯಿತು. ಹಾಗೆ ತಾಂತ್ಯ ಟೋಪಿ ಯಾರು ಅಂದರೆ ಕಾನ್ಪುರದಲ್ಲಿದ್ದಂಥ ನಾನಾ ಸಾಹೇಬನ ಸೇನಾನಿ ಆದಂಥವನು ತಾಂತ್ಯ ಟೋಪಿ, ಮತ್ತು ರಾಣಿ ಲಕ್ಷ್ಮೀಬಾಯಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹತ್ರ ಸೇರಿಕೊಳ್ತಾನೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಝಾನ್ಸಿಯಲ್ಲಿ ಮುಗಿದ ಮೇಲೆ ಈ ಮಧ್ಯಪ್ರದೇಶದ ಈ ಒಂದು ಗ್ವಾಲಿಯರ್ನಲ್ಲಿ ದಂಗೆ ನಾಯಕತ್ವ ವಹಿಸ್ತವ್ರು ಯಾರು ಅಂದರೆ ತಾಂತ್ಯ ಟೋಪಿ. ಹಾಗಾದರೆ ಖಾನ್ ಬಹದ್ದೂರ್ ಅಂತಕ್ಕಂಥವರು ಬರೇಲಿಯಲ್ಲಿ ದಂಗೆ ನಾಯಕತ್ವ ವಹಿಸ್ತವನು. ಆದರೆ ಈ ತಾಂತ್ಯ ಟೋಪಿಯ ಸಾವಿಗೆ ಕಾರಣನಾಗಿ ಬ್ರಿಟಿಷರಿಗೆ ಸುಳುವನ್ನು ನೀಡಿದಂತಹ ಒಬ್ಬ ದೇಶದ್ರೋಹಿ ಯಾರು ಅಂದರೆ ಈ ಮಾನ್ಸಿಂಗ್ ಅಂತಕ್ಕಂಥ ಪ್ರಶ್ನೆ ನಿಮಗೆ ಕೇಳ್ತಾರೆ, ಗೊತ್ತಿರಬೇಕು. ಈ ಕೆಳಗಿನ ಯಾರು ನಾಯಕರಾಗಿರಲಿಲ್ಲ ಅಂದರೆ ಮಾನ್ಸಿಂಗ್, ಇವನು ಬ್ರಿಟಿಷ್ ಪರವಾಗಿದ್ದ. ತಾಂತ್ಯ ಟೋಪಿ ಎಲ್ಲಿದ್ದಾನೆ ಅಂತಕ್ಕಂಥ ಸುಳಿವನ್ನು ಬ್ರಿಟಿಷರಿಗೆ ನೀಡಿದಂಥವನು ಈ ಮಾನ್ಸಿಂಗ್. ಹಾಗಾದರೆ ನಮಗೀಗ ಈ 5ನೇ ಪ್ರಶ್ನೆಗೆ ಉತ್ತರ ಗೊತ್ತಾಯಿತು, ಮಾನ್ಸಿಂಗ್ ಅಂತ. ಹಾಗಾದರೆ ಮುಂದಿನ ವಿಷಯಗಳನ್ನು ನೋಡೋದಾದರೆ, ಸ್ವದೇಶಿ ಚಳವಳಿ ಎಂದರೆ ಬ್ರಿಟಿಷರ ವಿರುದ್ಧ ಘೋಷಣೆ ಕೂಗುವುದು, ವಿದೇಶಿ ವಸ್ತುಗಳ ಬಹಿಷ್ಕಾರ ಮತ್ತು ದೇಶಿ ವಸ್ತುಗಳ ಬಳಸುವುದು, ಖಾದಿಯನ್ನು ತೊಡುವುದು, ತೆರಿಗೆಯನ್ನು ಕೊಡದಿರುವುದು ಅಂತಕ್ಕಂಥದ್ದು. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ಈ ಒಂದು ಸೆಕೆಂಡ್ ಆಪ್ಷನ್ ಬಿ ರೈಟ್ ಆನ್ಸರ್. ಫ್ರೆಂಡ್ಸ್, ನಿಮಗೆ ಗೊತ್ತಿದೆ 1905ರಲ್ಲಿ
ನಮಗೆ ಬಂಗಾಳ ವಿಭಜನೆ ಸ್ಟಾರ್ಟ್ ಆಗುತ್ತೆ. ಬಂಗಾಳ ವಿಭಜನೆಯನ್ನು ವಿರೋಧಿಸಿ 1905 ಈ ಆಗಸ್ಟ್ 7ನೇ ತಾರೀಕು ಸ್ಟಾರ್ಟ್ ಆದಂಥದ್ದೇ ಈ ಸ್ವದೇಶಿ ಮೂಮೆಂಟ್ ಅಥವಾ ವಂಗಭಂಗ ಮೂಮೆಂಟ್ ಅಂತ ಕರಿತೀವಿ. ಇದರ ನಾಯಕರು ತಿಲಕ್ ಆಗಿರ್ಬೋದು. ಇವರೆಲ್ಲ ಸೇರಿ ಏನು ಮಾಡ್ತಾರಂದರೆ ಇದರ ಉದ್ದೇಶ ದೇಶೀಯ ವಸ್ತುಗಳನ್ನು ಬಳಕೆ ಮಾಡೋದು, ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡೋದು ಇದರ ಮುಖ್ಯ ಉದ್ದೇಶ ಆಗಿದೆ. ಈ ಸಂಜೀವಿನಿ ಪತ್ರಿಕೆಯಲ್ಲಿ ಇದರ ಬಗ್ಗೆ ಪ್ರಕಟ ಆಗುತ್ತೆ. ಕೃಷ್ಣಕುಮಾರ್ ಮಿತ್ರ ಅವರ ಸಂಜೀವಿನಿ ಪತ್ರಿಕೆ ಇರ್ಬೋದು. ಹಾಗೆ ಇನ್ನೂ ಬೇರೆ ಬೇರೆ ವಿಷಯಗಳನ್ನು ಒಳಗೊಂಡಂತೆ ಈ ಸ್ವದೇಶಿ ಮೂಮೆಂಟ್ ಆಗುತ್ತೆ. ಈ ಸ್ವದೇಶಿ ಮೂಮೆಂಟ್ ಅಂತಕ್ಕಂಥದ್ದು ಕರ್ನಾಟಕದಲ್ಲೂ ಸಹ ತಿಲಕರ ಪ್ರಭಾವದಿಂದ ಆಗುತ್ತೆ. ಹಾಗಾಗಿ ಸ್ವದೇಶಿ ಮೂಮೆಂಟ್ ಆಗಿದ್ದು 1905 ಆಗಸ್ಟ್ 7. ಈ ಆಗಸ್ಟ್ 7ನ್ನೇ ನಾವು ಇತ್ತೀಚೆಗೆ ಎಕ್ಸಾಮಲ್ಲಿ ಕೇಳ್ತಾ ಇದ್ರು. ಏನು ಅಂದರೆ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಂತ ಯಾವತ್ತು ಕರಿತೀವಿ ಅಂದರೆ, ರಾಷ್ಟ್ರೀಯ ಒಂದು ಕೈಮಗ್ಗ ದಿನ ಅಂತ ಯಾವತ್ತು ಕರಿತೀವಿ ಅಂದರೆ ಆಗಸ್ಟ್ 7. ನೀರಜ್ ಚೋಪ್ರಾ ಅವರ ಒಂದು ಜಾವಲಿನ್ ಡೇ ಇರ್ಬೋದು ಅಥವಾ ಆಗಸ್ಟ್ 7 ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಂತ ಕರಿತೀವಿ. ಈ ಪ್ರಶ್ನೆಗೆ ಈ ಉತ್ತರ ನಿಮಗೆ ಗೊತ್ತಿರಬೇಕು. ಎಸ್, ಬಂಗಾಳ ವಿಭಜನೆಯನ್ನು ರದ್ದುಪಡಿಸಿದ್ದು ಬಹಳ ಸಲ ಬಂದಿರತಕ್ಕಂಥ ಪ್ರಶ್ನೆ ಇದು. 1909ರಲ್ಲಿ ನಿಮಗೆಲ್ಲ ಗೊತ್ತಿದೆ ಮಿಂಟೋ ಮಾರ್ಲೆ ರಿಫಾರ್ಮ್ಸ್, ಮಿಂಟೋ ಮಾರ್ಲೆ ಸುಧಾರಣೆ. ನೋಡಿ, ಮಿಂಟೋ ಮಾರ್ಲೆ ಸುಧಾರಣೆ ಏನಾಯಿತು, ಇಲ್ಲಿ ಮತೀಯ ಆಧಾರದ ಮೇಲೆ ಪ್ರತ್ಯೇಕ ಮತಕ್ಷೇತ್ರವನ್ನು ನೀಡಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಬಂತು. ಆನಂತರ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಈ ರಾಮ್ಸೆ ಮ್ಯಾಕ್ಡೊನಾಲ್ಡ್ಸ್ ಏನು ಮಾಡ್ದ, ಕಮ್ಯುನಿಯಲ್ ಡಿಸಿಷನನ್ನು ನೀಡಿಬಿಟ್ಟ. ಹಾಗಾದರೆ 1909ರಲ್ಲಾದಂಥದ್ದು ಯಾವುದು ಅಂದರೆ ಈ ಒಂದು ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಂತಕ್ಕಂಥದ್ದು. ಈತನಿಗೆ ಸಂಬಂಧಿಸಿದಂಥ ವಿಷಯಗಳು ಪ್ರತ್ಯೇಕ ಮತಗಟ್ಟೆಯ ಪಿತಾಮಹ ಮಿಂಟೋ ಮಾರ್ಲೆ ಅಂತಲೂ ಕರಿತೀವಿ ನಾವು. ಮಿಂಟೋ ವೈಸ್ರಾಯಿ ಆಗಿದ್ದ, ಹಾಗೆ ಮಾರ್ಲೆ ಒಬ್ಬ ಬ್ರಿಟಿಷ್ ಆಫೀಸರ್ ಆಗಿದ್ದ. ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಂತ ಕರಿತೀವಿ. ಬಟ್ ಆದರೆ 1911ರಲ್ಲಿ 4 ಘಟನೆಗಳು ಭಾರತದಲ್ಲಿ ಪ್ರಮುಖವಾಗಿ ಆಗುತ್ತೆ. ಯಾಕೆ ಅಂದರೆ ಈ ಜಾರ್ಜ್ 5 ಅಂತಕ್ಕಂಥವನು, ಬ್ರಿಟಿಷ್ ಕಿಂಗ್ ಜಾರ್ಜ್ 5 ಭಾರತಕ್ಕೆ ಬಂದಿದ್ದರಿಂದ 1911 ಕಲ್ಕತ್ತಾದಲ್ಲಿ ಫಸ್ಟು ನಾವೇನು ಮಾಡ್ತೀವಿ, ಜನಗಣಮನವನ್ನು ಹಾಡ್ತೀವಿ. ನೆಕ್ಸ್ಟ್ ಅದಾದಮೇಲೆ ನಾವೇನು ಮಾಡ್ತೀವಿ, ಈ ದೆಹಲಿಯಿಂದ ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತೀವಿ. ನೆಕ್ಸ್ಟ್ ಅದಾದಮೇಲೆ ನಾವು ಈ ಬಂಗಾಳ ವಿಭಜನೆ ಅಂತಕ್ಕಂಥದ್ದು ರದ್ದತಿ ಆಗುತ್ತೆ. ಕ್ಯಾನ್ಸಲ್ ಆಫ್ ಬಂಗಾಳ ಪಾರ್ಟೇಷನ್ ಆ್ಯಂಡ್ ದೆನ್ ನೆಕ್ಸ್ಟ್ ಲಾಸ್ಟು ಆದಂಥ ಅಂಶ, ಈ ಬಾಂಬೆಯಲ್ಲಿ ಈತ ವಾಪಸ್ ಹೋಗುವಾಗ ಈ ಒಂದು ಗೇಟ್ವೇ ಆಫ್ ಇಂಡಿಯಾವನ್ನು ಏನು ಮಾಡ್ತಾನೆ, ಇನಾಗ್ರೇಷನ್ ಮಾಡಿ ಹೋಗ್ತಾನೆ. ಈ 4 ಘಟನೆಗಳು 1911ರಲ್ಲಾಗಿದ್ದು ಈ ಒಂದು ಪ್ರಶ್ನೆಗೆ ಇದು ಸರಿಯಾದ ಉತ್ತರ. ಎಸ್, ನಮಗೆ 1915ರಲ್ಲಿ 1893ರಿಂದ 1915ರವರೆಗೆ ಆಫ್ರಿಕಾದಲ್ಲಿದ್ದಂಥ ಗಾಂಧೀಜಿ ವಾಪಸ್ ಬರ್ತಾರೆ. ಇದೇ ವರ್ಷ ನಮಗೆ ಈ ಗೋಪಾಲ ಕೃಷ್ಣ ಗೋಖಲೆ ಅವರು ಏನು ಮಾಡ್ತಾರೆ, ಮರಣ ಹೊಂದ್ತಾರೆ. ನೆಕ್ಸ್ಟು ಇದೇ ವರ್ಷ 1915ರಲ್ಲಿ ಗಾಂಧೀಜಿ ಫಸ್ಟ್ ಟೈಮ್ ಬೆಂಗಳೂರಿಗೆ ಬರ್ತಾರೆ. ಇವರ ಮೊದಲ ಭೇಟಿ ಗೋಪಾಲಕೃಷ್ಣ ಗೋಖಲೆ ಅವರ ಒಂದು ಪುತ್ಥಳಿಯನ್ನು ಏನು ಮಾಡೋದಕ್ಕೆ, ಒಂದು ಉದ್ಘಾಟನೆ ಮಾಡೋದಕ್ಕೆ. ಹಾಗೆ ಸಬರಮತಿ ಆಶ್ರಮದಲ್ಲಿ ಒಂದು ಅನಿಮಲ್ ಹಸ್ಬೆಂಡ್ರಿಗೆ ಸಂಬಂಧಿಸಿದಂತೆ ಸಬರಮತಿ ಫಾರ್ಮ್ ಸ್ಟಾರ್ಟ್ ಆಗುತ್ತೆ. 1925ರಲ್ಲಿ ಮೇಜರಾಗಿ ಈ ಸರೋಜಿನಿ ನಾಯ್ಡು ಅಂತಕ್ಕಂಥವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದ ಭಾರತದ ಮೊದಲ ಮಹಿಳೆ ಕಾನ್ಪುರ. ಅದೇ ರೀತಿ ಈ ಕಾಕೋರಿ ರೈಲು ದುರಂತ ನಡೆದಿದ್ದು ಅಥವಾ ರೈಲು ದಂಗೆ ಆಗಿದ್ದು, ದರೋಡೆಯಾಗಿದ್ದು ಎಲ್ಲಿ ಅಂದರೆ ಈ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರ ನೇತೃತ್ವದಲ್ಲಿ ಉತ್ತರ ಪ್ರದೇಶದ ಕಾಕೋರಿಯಲ್ಲಿ 1925. ನೋಡಿ, ಇದಕ್ಕೆ ರಿಲೆವೆಂಟ್ ಆಗಿ ರಾಂಗ್ ಆಪ್ಷನ್ಸ್ಗಳ ಮೇಲೆ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾನೆ, ಹೆಚ್ಚು ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಇತ್ತೀಚೆಗೆ ಎಲ್ಲದರಲ್ಲೂ ಈ ಒಂದು ಮೈಸೂರು ಧ್ವಜ ಸತ್ಯಾಗ್ರಹದ ಬಗ್ಗೆ,
ಹಾಗೆ ಕರ್ನಾಟಕದ ಪ್ರಥಮ ಸ್ವತಂತ್ರ ಸಂಗ್ರಾಮಗಳ ಪ್ಲೇಸ್ಗಳ ಬಗ್ಗೆ ನಮಗೆ ಪ್ರಶ್ನೆಗಳು ಬರ್ತಾ ಇದೆ. ಎಸ್, ಚಿಕ್ಕಬಳ್ಳಾಪುರ ಗೊತ್ತಿದೆ. ಈ ವಿದುರಾಶ್ವತ್ ಒಂದು ಚಿಕ್ಕಬಳ್ಳಾಪುರದಲ್ಲಿದೆ. ಅಂಕೋಲಾ ನಿಮಗೆ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಹಾಗೆ ನರಗುಂದ ಅಂತಕ್ಕಂಥದ್ದು ಗದಗದಲ್ಲಿದೆ. ಹಾಗೆ ಶಿವಪುರ ಅಂತಕ್ಕಂಥದ್ದು ನಮಗೆ ಮಂಡ್ಯದಲ್ಲಿದೆ. ಈಗ ವಿದುರಾಶ್ವತ್ತು ಗೋಲಿಬಾರ್, ಜಲಿಯನ್ ವಾಲಾಬಾಗ್ 1919 ಏಪ್ರಿಲ್ 13 ನಡೆಯುತ್ತೆ. ಈ ಏಪ್ರಿಲ್ 13 ಏನು ಅಂದರೆ ಪಂಜಾಬಿನ ನಾಡಹಬ್ಬ ಬೈಸಾಖಿಯ ದಿವಸ. ಈ ಪಂಜಾಬಿನ ರಾಜ್ಯಪಾಲನಾದಂಥ ಮೈಕಲ್ ಹೋ ಡಯರ್ ಈ ಜಲಿಯನ್ ವಾಲಾಬಾಗಲ್ಲಿ ಸಭೆ ಸೇರಿದಂತಹ ಒಂದು ಜನರನ್ನು ಚದುರಿಸೋದಕ್ಕೆ ಜನರಲ್ ಡಯರ್ನನ್ನು ಕಳಿಸ್ತಾನೆ. ಮೈಕಲ್ ಹೋ ಡಯರ್ ಯಾರನ್ನು ಕಳಿಸ್ತಾ? ಜನರಲ್ ಡಯರನ್ನು ಕಳಿಸ್ತಾ. ಆ ಜನರಲ್ ಡಯರ್ ಬಂದಂತಹ ಏನು ಡಾಕ್ಟರ್ ಸತ್ಯಪಾಲ್ ಕೀಚಲು ರೌಲತ್ ಆ್ಯಕ್ಟಿಂದ ಏನು ಬಂಧನಕ್ಕೊಳಗಾಗಿರ್ತಾರೆ ಅವ್ರನ್ನ ಬಿಡಿಸಬೇಕು ಅಂತಕ್ಕಂಥದ್ದು, ಅಥವಾ ರೌಲತ್ ಆ್ಯಕ್ಟಲ್ಲಿ ಸಭೆ ಸಮಾರಂಭಗಳು ನಿಷೇಧ ಆಗಿದ್ದರಿಂದ ಈ ಜನರಲ್ ಡಯರ್ ಬಂದಂಥವನು ಏನು ಮಾಡ್ತಾನೆ, ಯಾವುದೇ ಮುನ್ಸೂಚನೆ ಇಲ್ಲದೆ ಏಕಾಏಕಿಯಾಗಿ 10 ನಿಮಿಷಗಳ ಕಾಲ 150 ಸೈನಿಕರಿಂದ ಗುಂಡಿನ ಚಕಮಕಿಯನ್ನು ನಡೆಸ್ತಾನೆ. ಅಪ್ರಾಕ್ಸಿಮೇಟ್ಲಿ 379 ಈ ಒಂದು 379 ವ್ಯಕ್ತಿಗಳು ಸತ್ತು ಹೋದರು ಅಂತ ಹೇಳ್ತಾನೆ. ಅದೇ ಘಟನೆ ಇಲ್ಲಿ 18ರಿಂದ 22 ಜನ ಗೋಲಿಬಾರಿಗಳಿಗಾಗಿದ್ದು ಚಿಕ್ಕಬಳ್ಳಾಪುರ ವಿದುರಾಶ್ವತ್ನಲ್ಲಿ. ಇದು ಮೈಸೂರಿನ 2ನೇ ಒಂದು ಧ್ವಜ ಸತ್ಯಾಗ್ರಹ 1938. ಇದು ಸಹ ಏಪ್ರಿಲ್ 25 ನಡೆಯುತ್ತೆ. ಇಲ್ಲಿ HC ದಾಸಪ್ಪ ಅಂತಕ್ಕಂಥವರು ಇದರ ಅಧ್ಯಕ್ಷತೆ ವಹಿಸುತ್ತಾರೆ. ಅಂಕೋಲದಲ್ಲಿ ನಿಮಗೆ ಗೊತ್ತಿದೆ 1930 ಈ ಏಪ್ರಿಲ್ 13 ಅಂಕೋಲ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತೆ. ಇಲ್ಲಿ MP ನಾಡಕರ್ಣಿ ಇರ್ಬೋದು, RR ದಿವಾಕರ್ ಇರ್ಬೋದು, ನೆಕ್ಸ್ಟು ಡಾಕ್ಟರ್ NS ಹರ್ಡೇಕರ್ ಇರ್ಬೋದು. ಇವರೆಲ್ಲ ಈ ಅಂಕೋಲದಲ್ಲಿ ಭಾಗವಹಿಸ್ತಾರೆ. ನೆಕ್ಸ್ಟು ನರಗುಂದ ಅಂತಕ್ಕಂಥದ್ದು ನಿಮಗೇನಿದೆ, ನರಗುಂದದ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು. ಈ ನರಗುಂದದಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ 1858 ದಂಗೆ ನಡೆಯುತ್ತೆ. ಇಲ್ಲಿ ಸಾಹೇಬ್ ಅಂತಕ್ಕಂಥವ್ರು ಏನು ಮಾಡ್ತಾರೆ, ದಂಗೆಯ ನಾಯಕತ್ವವನ್ನು ವಹಿಸ್ತಾರೆ. ಇದು ಸಹ ಗದಗದಲ್ಲಿದೆ. ಶಿವಪುರ ಧ್ವಜ ಸತ್ಯಾಗ್ರಹ ನಿಮಗೆ ಗೊತ್ತಿದೆ 1938 ಏಪ್ರಿಲ್ 11 ನಡೆದಂಥದ್ದು ಶಿವಪುರ ಧ್ವಜ ಸತ್ಯಾಗ್ರಹ ಮಂಡ್ಯದಲ್ಲಿ. ಇದು ಪ್ರಥಮ ಧ್ವಜ ಸತ್ಯಾಗ್ರಹ. ಟಿ ಸಿದ್ದಲಿಂಗಯ್ಯ, ಯಾರು? ಟಿ ಸಿದ್ದಲಿಂಗಯ್ಯ ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಹಾಗಾದರೆ ನಮಗೆ ನರಗುಂದ, ಮುಂಡರಗಿ, ಹಲಗಲಿ ಮತ್ತು ಸುರಪುರ ಈ 4 ಪ್ಲೇಸಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಆಗಿದ್ರ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳ್ತಾರೆ. ಎಸ್, ಈ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಯಾವುದು ಅಂತ ನಾವು ವಿದುರಾಶ್ವತ್ತನ್ನು ಕರಿಬೋದು. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಯಾವುದನ್ನು ಕರಿಬೋದು ನಾವು? ವಿದುರಾಶ್ವತ್ತನ್ನು ಕರಿಬೋದು. ನೆಕ್ಸ್ಟ್ ಹಾಗಾದರೆ ಹಿಂದೂಸ್ತಾನ್ ಸೇವಾದಳವನ್ನು, ಹಿಂದೂಸ್ತಾನ್ ಸೇವಾದಳ ಸುಮಾರು ಸಲ ಹೇಳಿದ್ದೀನಿ. 1923 ಈ ಹುಬ್ಬಳ್ಳಿಯಲ್ಲಿ ಸ್ಟಾರ್ಟ್ ಆಗಿದ್ದು 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನವನ್ನು ನಡೆಸಿಕೊಟ್ಟಿದ್ದು ಇವರೇ ಅಂತ ನೋಡಿ. ಈ ಡಾಕ್ಟರ್ NS ಹರ್ಡೇಕರ್ ಮಂಜಪ್ಪ ಬೇರೆ, ಡಾಕ್ಟರ್ NS ಹರ್ಡೇಕರ್ ಬೇರೆ. ಹಿಂದೂಸ್ತಾನ್ ಸೇವಾದಳವನ್ನು ಸ್ಟಾರ್ಟ್ ಮಾಡಿದವರು ನಾರಾಯಣ್ ಸುಬ್ಬರಾವ್ ಹರ್ಡೇಕರ್, ಡಾಕ್ಟರ್ NS ಹರ್ಡೇಕರ್. ಹಾಗೆ ನಿಮ್ಗೆ ಇತ್ತೀಚೆಗೆ KSL RR ದಿವಾಕರ್ ಬಗ್ಗೆ ಕೇಳಿದ್ರು. RR ದಿವಾಕರ್ ಅಂತಕ್ಕಂಥವ್ರು ನಿಮಗೆ ಬೆಳಗಾವಿನವರು. ಹಾಗೆ RR ದಿವಾಕರ್ ಅಂತಕ್ಕಂಥವ್ರು ಬಳ್ಳಾರಿಯಲ್ಲಿ ಸಿವಿಲ್ ಡಿಸೋಬಿಡಿಯೆಂಟ್ ಮೂಮೆಂಟ್ಗೆ ಒಂದು ಸಭೆಯನ್ನು ಫಸ್ಟ್ ಕರೆದಂಥವ್ರೆ RR ದಿವಾಕರ್. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥವರು ಮತ್ತು ಪತ್ರಿಕಾ ಸಂಪಾದಕರಾದಂಥವರು RR ದಿವಾಕರ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ನಾರಾಯಣ್ ಸುಬ್ಬರಾವ್ ಹರ್ಡೇಕರ್ ಅಂತಕ್ಕಂಥವ್ರೆ ಹಿಂದೂಸ್ತಾನ್ ಸೇವಾದಳವನ್ನು ಸ್ಟಾರ್ಟ್ ಮಾಡಿದ್ದು ಸ್ನೇಹಿತರೆ, ಇದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್, ವಂದಿಸಿ ಬರೆಯಿರಿ. ದೋಂಡಿವಾಗ್, ಭೀಮರಾವ್, ಬಾಬಾ ಸಾಹೇಬ್ ಅಥವಾ ಚೆನ್ನಮ್ಮ, ಇದು ಯಾರಿಗೆ ಸಂಬಂಧಿಸಿದಂಥ ಸ್ಟೋರಿ ನೋಡಿ. ಇಲ್ಲಿ ನಮಗೆ ಮೇಜರಾಗಿ ದೋಂಡಿವಾಗ್ ಘಟನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ದೋಂಡಿವಾಗ್ ಘಟನೆ ಅಥವಾ ದೋಂಡಿವಾಗ್ ಅಂತಕ್ಕಂಥ ಈವೆಂಟ್ಸ್ ನಡೆದಿದ್ದು 1800.
ಈ ದಿವಾನ್ ಪೂರ್ಣಯ್ಯ ಅಂತಕ್ಕಂಥವರು ಅಧಿಕಾರಕ್ಕೆ ಬಂದಾಗ ಟಿಪ್ಪು ಮತ್ತು ಹೈದರ್ನ ಸೈನಿಕನಾಗಿ ಇವನು ಇಲ್ಲಿ ದಾವಣಗೆರೆಯ ಚನ್ನಗಿರಿಯ ಒಬ್ಬ ಮರಾಠ ವ್ಯಕ್ತಿ ದೋಂಡಿವಾಗ್. ಟಿಪ್ಪು ಮತ್ತು ಹೈದರ್ ಪ್ರಭಾವದಿಂದ ಏನಾಗ್ತಾನೆ, ಇವನು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ತಾನೆ. ಟಿಪ್ಪು ಹೈದರ್ ನಂತರ ಮೈಸೂರು ಪ್ರಾಂತ್ಯಗಳಲ್ಲಿ ನಾನೇ ಅಧಿಕಾರಕ್ಕೆ ಬರಬೇಕಂತ ಈ ದೋಂಡಿವಾಗ್ ಏನು ಮಾಡ್ತಾನೆ, ಈ ಬಿದನೂರು ದಂಗೆ. ನೋಡಿ, ನಮಗೆ ಈ ಒಂದು ನಗರ ದಂಗೆ ಬೇರೆ. 1831ರಲ್ಲಿ ಈ ಬೂದಿ ಬಸಪ್ಪನಿಂದ ಆಗಿದ್ದಂಥದ್ದು, ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಾದಂಥದ್ದು ನಗರ ದಂಗೆ. ದೋಂಡಿವಾಗ್, ಬಿದನೂರು, ಚನ್ನಗಿರಿ ಈ ಪ್ರದೇಶದಲ್ಲಿದ್ದಂಥದ್ದು. ಹಾಗಾದರೆ ನಮಗೆ ಈ ಒಂದು ಭೀಮರಾವ್ ಈ ಮುಂಡರಗಿ 1858ರಲ್ಲಿ ಈ ಗದಗ ಏನಿದೆ, ಗದಗದ ಮುಂಡರಗಿದಿರ್ಬೋದು. ನೆಕ್ಸ್ಟು ಈಗ ಸಾಹೇಬ್ ಅಂತ ಹೇಳಿದೆ, ಬಾಬಾ ಸಾಹೇಬ್, ಇವರು ಸಹ ಗದಗದ ಮುಂಡರಗಿಯಲ್ಲಿ ಅಥವಾ ಗದಗದ ನರಗುಂದದಲ್ಲಿ ನಾಯಕತ್ವ ವಹಿಸ್ತವರು. ಚೆನ್ನಮ್ಮ ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ. ಈ ಬೆಳಗಾವಿಗೆ ಸಂಬಂಧಿಸಿದಂತೆ ಬೈಲು ಹೊಂಗಲದಲ್ಲಿ 1829ರಲ್ಲಿ ಡೆತ್ ಆದಂಥವರು. ಕಿತ್ತೂರು ದಂಗೆ ಆಗಿದ್ದು 1824ರಲ್ಲಿ. ಈ ತ್ಯಾಕರೆ ಅಂತಕ್ಕಂಥವರು ಸತ್ತು ಹೋಗಿದ್ದು ಈ ಒಂದು ಕಿತ್ತೂರು ದಂಗೆಯಲ್ಲಿ. ಹಾಗಾದರೆ ದೋಂಡಿವಾಗ್, ಭೀಮರಾವ್ ಮತ್ತು ಚೆನ್ನಮ್ಮನ ಗಂಡ ಮಲ್ಲ ಸರ್ಜಾ ಇರ್ಬೋದು. ಹಾಗೆ ಅದಕ್ಕೆ ಸಂಬಂಧಿಸಿದಂಥ ವಿಷಯಗಳು ನಿಮಗೆ ಗೊತ್ತಾಗುತ್ತೆ. ಹಾಗಾದರೆ ಆಗೇತ್ರಿ ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಭೀಮರಾವ್ ಮಂಡರಿಗೆ 4 ಇಲ್ಲೂ ಇದೆ, 4 ಇಲ್ಲೂ ಇದೆ. ಚೆನ್ನಮ್ಮನಿಗೊಂದು ಇಲ್ಲಿದೆ. ಹಾಗೆ ಬಾಬಾ ಸಾಹೇಬ್ ಅಂತಕ್ಕಂಥವ್ರಿಗೆ ಇಲ್ಲಿ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗ್ಬೋದು. ನೋಡಿ, ಈ ವಿಷಯಗಳನ್ನು ನಾವಿಲ್ಲಿ 10ನೇ ಪ್ರಶ್ನೆಗೆ ಆನ್ಸರಾಗಿ ನೋಡ್ಬೋದು. ಹಾಗಾದರೆ ಈ ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ರೈಟ್ ಆನ್ಸರ್ ಆಪ್ಷನ್ ಸಿ ಅಂತ ಗೊತ್ತಾಯಿತು. ರೈಟ್ ಆನ್ಸರ್ ಆಪ್ಷನ್ ಸಿ. ಇದ್ರ ಮೇಲೆ ಮತ್ತೆ ಪ್ರಶ್ನೆಗಳು ನಮಗೆ ಬರ್ಬೋದು. ದೋಂಡಿವಾಗ್ ನಡೆದಿದ್ದು ಯಾವಾಗ ಅಥವಾ ದೋಂಡಿವಾಗ್ ದಂಗೆ ಅಂತಕ್ಕಂಥದ್ದು ಗೊತ್ತಾಯಿತು. ಭಾರತದ ಗ್ರ್ಯಾಂಡ್ ಹೋಲ್ಡ್ ಮ್ಯಾನ್ ಎಂದು ಪರಿಚಯವಾಗಿದ್ದವರು, ಇವ್ರ ಮೇಲೆ ತುಂಬ ಪ್ರಶ್ನೆಗಳಿಗಾಗಲೇ ಬರ್ತಾ ಇದೆ. ನೋಡಿ, ಜಸ್ಟಿಸ್ MG ರಾನಡೆ ಅವರನ್ನು ನಾವೇನಂತ ಕರಿತೀವಿ ಅಂದರೆ ಈ ಮಹಾರಾಷ್ಟ್ರದ ಸಾಕ್ರಟೀಸ್ ಅಂತ ಕರಿತೀವಿ. ಹಾಗೆ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ನಾವೇನಂತ ಕರಿತೀವಿ, ಗುರುದೇವ ಅಂತ ಕರಿತೀವಿ. ಗುರುಜಿ ಬೇರೆ, ಗುರುದೇವ ಬೇರೆ. ಹಾಗೆ ಮಹಾತ್ಮ ಗಾಂಧೀಜಿಯವರನ್ನು ಮಹಾತ್ಮ ಅಂತ ಕರೆದವರು ರವೀಂದ್ರನಾಥ್ ಟ್ಯಾಗೋರ್, ಇವರಿಗೆ ಗುರುದೇವ ಅಂತ ಕರೆದವರು ಮಹಾತ್ಮ ಗಾಂಧೀಜಿ. ಎರಡು ಎಕಡೆ. ಹಾಗೆ ಇವರಿಗೆ ಫಾದರ್ ಆಫ್ ನೇಷನ್ ಅಂತ ಕರೆದವರು ಸುಭಾಷ್ ಚಂದ್ರ ಬೋಸ್. ಮತ್ತು ಇವರಿಗೆ ವಿಶೇಷವಾಗಿ ಅರಬೆತ್ತಲೆ ಫಕೀರ ಅಂತ ಕರೆದವರು ವಿನ್ಸೆಂಟ್ ಚರ್ಚಿಲ್ ಗಾಂಧೀಜಿಯವರಿಗೆ. ಹಾಗೆ ಏಕವ್ಯಕ್ತಿ ಸೇನೆ ಅಂತ ಕರೆದಂಥವ್ರು ಯಾರು ಅಂದರೆ ಈ ಒಂದು ಲಾರ್ಡ್ ಮೌಂಟ್ ಬ್ಯಾಟನ್. ಹಾಗಾದರೆ ದಾದಾಬಾಯಿ ನವರೋಜಿ ಬಗ್ಗೆ ನಾವು ಮಾತಾಡೋದಾದರೆ ಈ ಡ್ರೈನ್ ವೆಲ್ತ್ ಥಿಯರಿ ಅಥವಾ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಥವಾ ಬ್ಲ್ಯಾಕ್ ಮ್ಯಾನ್, ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತಕ್ಕಂಥ ಪುಸ್ತಕ ಬರೆದಂಥವರು ದಾದಾಬಾಯಿ ನವರೋಜಿಯವರು. ಈ ಒಂದು ಬ್ರಿಟಿಷ್ಗೆ ಸಂಪತ್ತು ಸೋರಿಕೆ ಆಗೋದ್ರ ಬಗ್ಗೆ ಮಾತಾಡಿದ್ರು. ಇಂಗ್ಲೆಂಡಿಗೆ ಹೋಗಿ ಒಂದು ಎಲೆಕ್ಷನ್ನಿಗೆ ನಿಂತು ಗೆದ್ದಂಥ ಮೊದಲ ಚುನಾಯಿತ ವ್ಯಕ್ತಿ ದಾದಾಬಾಯಿ ನವರೋಜಿ. ಹಾಗೆ ಇವರು 3 ಬಾರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ಸಹ ವಹಿಸಿದರು. ಈ ಗ್ರ್ಯಾಂಡ್ ಹೋಲ್ಡ್ ಮ್ಯಾನ್ ಅಂತಕ್ಕಂಥ ಬ್ಲ್ಯಾಕ್ ಮ್ಯಾನ್, ಕಪ್ಪು ಮನುಷ್ಯ ಯಾರು ಅಂದರೆ ಈ ದಾದಾಬಾಯಿ ನವರೋಜಿ, ಸಂಪತ್ತಿನ ಸೋರಿಕೆಯ ಪಿತಾಮಹ ಅಂತಲೂ ಕರಿತೀವಿ. ನೋಡಿ, ಇಲ್ಲಿ ಇದಾದಮೇಲೆ ಗಾಂಧೀಜಿಯವರು ಚಂಪಾರಣ್ಯ ಚಳವಳಿಯನ್ನು ಆರಂಭಿಸಿದ್ದು ಹರಿಜನರ ಹಕ್ಕುಗಳಿಗಾಗಿ, ನಾಗರಿಕ ಕಾನೂನು ಭಂಗ ಚಳವಳಿಗಳಿಗಾಗಿ, ಹಿಂದೂ ಸಮಾಜದಲ್ಲಿ ಏಕತೆಯನ್ನು ಮೂಡಿಸೋದಕ್ಕಾಗಿ. ಹಾಗಾದರೆ ಇಂಡಿಗೋ, ಈ ಬಿಳಿ ಬಟ್ಟೆಗಾಗ್ತಕ್ಕಂತಹ ನೀಲಿ ಪೌಡರ್ 1917ರಲ್ಲಿ ಗಾಂಧೀಜಿಯವರು ಆಫ್ರಿಕಾದಿಂದ ಬಂದ ಮೇಲೆ ಇವರ ಆರಂಭಿಕ ಚಳವಳಿಗಳಲ್ಲಿ ಇದು ಫಸ್ಟ್ನೇದು. ಇವರ ಒಂದು ಮೊದಲ ಸತ್ಯಾಗ್ರಹ ಅಂತ ಭಾರತದಲ್ಲಿ ಸ್ಟಾರ್ಟ್ ಆಗಿದ್ದು ಚಂಪಾರಣ್ಯ. ನೋಡಿ, ಇದು ಬಿಳಿ ಬಟ್ಟೆಗೆ ಹಾಕ್ತಕ್ಕಂತಹ ಒಂದು ನೀಲಿ ಪೌಡರ್ ಅಂತ ನಿಮಗೆ ಗೊತ್ತಿರಬೇಕು. ಇದನ್ನು ತೀನ್ ಖಾತಿಯ ಅಂತಕ್ಕಂಥ ಆ್ಯಕ್ಟನ್ನು ತಂದು 20ನೇ 3 ಭಾಗದಲ್ಲಿ ಇದನ್ನು ಬೆಳಿಲೇಬೇಕು ಅಂತ ಕಂಡೀಷನ್ ಹಾಕಿದರು. ಆಗ ರೈತರು ಇದನ್ನು ವಿರೋಧಿಸಿದ್ದರಿಂದ ಇಲ್ಲಿ ರಾಜಕುಮಾರ್ ಶುಕ್ಲಾ ಅವರು ಏನು ಮಾಡ್ತಾರೆ, ಇದನ್ನು ಗಾಂಧೀಜಿಗೆ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಆಗ ಗಾಂಧೀಜಿಯವರು ಮಧ್ಯಪ್ರವೇಶಿಸಿ ಏನು ಮಾಡ್ತಾರೆ,
ಈ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಈ ನೀಲಿ ಬೆಳೆಗೆ ಸಂಬಂಧಿಸಿರ್ತಕ್ಕಂಥದ್ದೇ ಈ ಚಂಪಾರಣ್ಯ ಬಿಹಾರ ಇರ್ಬೋದು ಅಥವಾ ಈ ಬಂಗಾಳ ಪ್ರಾಂತ್ಯದಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖವಾದಂತಹ ಈ ನೀಲಿ ದರ್ಪಣ ಅಂತಕ್ಕಂತಹ ಒಂದು ನಾಟಕ. ಈ ದೀನ ಬಂಧು ಮಿತ್ರ ಅವರು ಬರೆದಿರ್ತಕ್ಕಂಥ ನೀಲಿ ದರ್ಪಣ ನಾಟಕ ಏನಿದೆ ಅದು ಸಹ ಈ ನೀಲಿ ಬೆಳೆಗೆ ಅಥವಾ ಇಂಡಿಗೋ ಮೂಮೆಂಟ್ಸಿಗೆ ಸಂಬಂಧಿರ್ತಕ್ಕಂಥ ಒಂದು ಈವೆಂಟ್ಸ್. ಎಸ್, ಹಾಗಾದರೆ 12ನೇ ಪ್ರಶ್ನೆಗೆ ಇದು ಉತ್ತರ ನಮಗೆ ಗೊತ್ತಾಯಿತು. 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಪ್ರಮುಖ ಧ್ಯೇಯ ಸ್ವರಾಜ್ಯ ಪಡೆಯುವುದು, ಆಡಳಿತಾತ್ಮಕ ಸುಧಾರಣೆ, ಪೂರ್ಣ ಸ್ವಾತಂತ್ರ್ಯ ಪಡೆಯುವುದು, ಮೇಲಿನ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ರೈಟ್ ಆನ್ಸರ್ ಅಂದರೆ ನಿಮಗಿದು ಗೊತ್ತಿರಬೇಕು. ಎಸ್, ನಮಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ 1885 ಈ ಬಾಂಬೆಯಲ್ಲಿ ಪ್ರಥಮ ಒಂದು ಅಧಿವೇಶನ ನಡೀತು, WC ಬ್ಯಾನರ್ಜಿ. 1886 ನಮಗೆ ಈ ಒಂದು ಕಲ್ಕತ್ತಾದಲ್ಲಿ ನಡೀತು, ದಾದಾಬಾಯಿ ನವರೋಜಿ. 1887 ಇದು ಮದ್ರಾಸಲ್ಲಿ ನಡೀತು, ಮೊದಲ ಮುಸ್ಲಿಂ INC ಅಧ್ಯಕ್ಷ ಬದ್ರುದ್ದೀನ್ ತ್ಯಾಬ್ಜಿ. 1888 ಇದು ಅಲಹಾಬಾದಲ್ಲಿ ನಡೀತು, ಇಲ್ಲಿ ಮೊದಲ ಬ್ರಿಟಿಷ್ ANC ಅಧ್ಯಕ್ಷ ಜಾರ್ಜ್ ಯೂಲೆ. ನೆಕ್ಸ್ಟ್ ನಮಗೆ ಇದು ಬಿಟ್ಟರೆ 1896 ವಂದೇ ಮಾತರಂ ಗೀತೆಯನ್ನು ಕಲ್ಕತ್ತಾದಲ್ಲಿ ಫಸ್ಟ್ ಆಡಿದ್ವಿ. ನೆಕ್ಸ್ಟು ಅದು ಬಿಟ್ಟರೆ ನಮಗೆ 1906 ಈ ಸ್ವರಾಜ್ಯ ಅಂತಕ್ಕಂಥ ಪದ ಬಳಕೆಯಾಗಿದ್ದು ಅಥವಾ ಡ್ರೈನ್ವೆಲ್ ಥಿಯರಿ ಪಬ್ಲಿಷ್ ಆಗಿದ್ದು ಅಂತ ಗೊತ್ತಿರಬೇಕು. ಹಾಗೆ 1911 ನಾವು ಜನಗಣಮನವನ್ನು ಕಲ್ಕತ್ತಾದಲ್ಲಿ ಬಿಷನ್ ನಾರಾಯಣ್ ದಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಆಡಿದಂಥದ್ದು 5ನೇ ಜಾರ್ಜನ್ನು ವೆಲ್ಕಮ್ ಮಾಡೋದಕ್ಕೆ. 1917 ಅನಾ ಬೆಸೆಂಟ್ ರವರು ಒಂದು ಮಹಿಳಾ ಅಧ್ಯಕ್ಷೆಯಾಗಿದ್ದಿರ್ಬೋದು. ಹಾಗೆ 1925 ಈ ಒಂದು ಸರೋಜಿನಿ ನಾಯ್ಡು ಅಧ್ಯಕ್ಷರಾಗಿದ್ದಿರ್ಬೋದು ಕಾನ್ಪುರದಲ್ಲಿ. 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ಘೋಷಣೆ ಆಗಿದ್ದಿರ್ಬೋದು. ಹಾಗೆ 1931 ಈ ಒಂದು ಕರಾಚಿಯಲ್ಲಿ ಈ ಮಾನವ ಹಕ್ಕುಗಳ ಮೂಲಭೂತ ಹಕ್ಕುಗಳ ಘೋಷಣೆ ಮತ್ತು ಆರ್ಥಿಕ ನೀತಿ ಮಂಡನೆ ಆಗಿದ್ರ ಬಗ್ಗೆ ಪ್ರಶ್ನೆಗಳು ಹೆಚ್ಚಾಗಿ ರಿಪೀಟ್ ಆಗ್ಬೋದು. 5 ಬಾರಿ INC ಅಧ್ಯಕ್ಷರಾದಂಥವ್ರು ಯಾರು ಅಂದರೆ ಈ ಒಂದು ನೆಹರು ಅವರು. 3 ಬಾರಿ ಅಧ್ಯಕ್ಷರಾದಂಥವರು ದಾದಾಬಾಯಿ ನವರೋಜಿ ತಿಲಕ್ ಅವರು. ಹಾಗೆ 1905 ಸ್ವದೇಶಿ ಮೂಮೆಂಟ್ ನಡೆದಾಗ ಬನಾರಸ್ನಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರು ಅಧ್ಯಕ್ಷತೆಯಾಗಿ ಈ ಸ್ವರಾಜ್ಯ ಮತ್ತು ಏಕತೆಯ ಬಗ್ಗೆ ಮಾತನಾಡಿದಂಥದ್ದು. ಈ ಪ್ರಶ್ನೆಯನ್ನು ಸಹ ಕೇಳಿದ್ದಾರೆ. 1905 ಬನಾರಸ್ನಲ್ಲಿ ಗೋಪಾಲಕೃಷ್ಣ ಗೋಖಲೆ. ಎಸ್, ಮುಂದಿನ ಪ್ರಶ್ನೆ ನಾವು ನೋಡೋದಾದರೆ 1931 ಆಗಿನ ಮೈಸೂರು ರಾಜ್ಯದ ಆಡಳಿತವನ್ನು ಬ್ರಿಟಿಷರು ವಹಿಸಿಕೊಳ್ಳುವ ಮುನ್ನಾ ದಿನದಂದು ಒಳಗೊಂಡಿತ್ತು ಅಂತ ನೋಡಿ. 1831 ಈ ಮೈಸೂರನ್ನು ಈ ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತಕ್ಕಂಥವರು ದುರಾಡಳಿತದ ನೆಪವೊಡ್ಡಿ ಕ್ಯಾಪ್ಚರ್ ಮಾಡ್ತಾರೆ. ಪಡೆಯು ಸ್ಥಿರವಾದ ಹಣದ ಬಾಡಿಗೆಯನ್ನು ಪಾವತಿಸಲು ರೈತರು ನೇರವಾಗಿ ಹೊಂದಿರುವ ಭೂಮಿಯಾಗಿದೆ. ಬಂಜರು ಜಮೀನು ಅಂದರೆ ಸರ್ಕಾರಕ್ಕೆ ಉತ್ಪನ್ನದ ಪಾಲು, ಪಾವತಿಗಾಗಿ ಹೊಂದಿರುವ ಜಮೀನುಗಳು. ಕ್ಷಯ ಬಾಡಿಗೆದಾರರು ವ್ಯವಸ್ಥೆಯನ್ನು 3 ರಿಂದ 4 ವರ್ಷಗಳವರೆಗೆ ಕಂದಾಯ ಪಾವತಿಗಾಗಿ ರೈಟೆನ್ಸಿಂದ ನಡೆಸಲಾಗಿತ್ತು. ನಂತರ ಮೌಲ್ಯಮಾಪನ ವಿಧಿಸಲಾಯಿತು. ಇಲ್ಲಿ ಈ ಒಂದು ರೈಟೆನ್ಸಿನಿಂದ ಜೋಡಿ ಜಮೀನುಗಳನ್ನು ಟಿಪ್ಪು ಸುಲ್ತಾನ್ನಿಂದ ವಶಪಡಿಸಿಕೊಂಡ ಇನಾಮ್ಗಳು. ಆದರೆ ಈಗ ಇನಾಮ್ದಾರನಿಗೆ ಅನುಕೂಲಕರವಾದ ಬಾಡಿಗೆಯನ್ನು ಪಾವತಿಸುವುದು. ನೋಡಿ, ಆಗಿನ ಪರಿಸ್ಥಿತಿ ನಾವೀಗ ಸೂರ್ಯನಾಥ್ ಕಾಮತ್ ಬುಕ್ಸು ಈ ಬೇರೆ ಬೇರೆ ಬುಕ್ಸ್ಗಳನ್ನ ಓದಿದಾಗ ಈ ಎಕ್ಸ್ಪ್ಲನೇಷನ್ ನಮಗೆ ರಿಸರ್ಚ್ ಬುಕ್ಸ್ ಓದಿದಾಗ ಸಿಗುತ್ತೆ. ಬಟ್ 1852 ಈ ಒಂದು ಲಾರ್ಡ್ ಡಾಲ್ ಹೌಸಿ ಕಾಲದಲ್ಲಿ ಬಂದಂಥದ್ದು ಇನಾಮ್ ಕಮಿಷನ್. ದಾನವಾಗಿ ನೀಡಿದಂಥ ಭೂಮಿಯನ್ನು ವಾಪಸ್ ಪಡೆಯೋದು, ಆ ಒಂದು ಭೂಮಿಗಳನ್ನು ನೋಡ್ಕೊಳ್ತಕ್ಕಂಥವ್ರು ಇನಾಮ್ದಾರರು ಅಂತಿದ್ರು. ಎಸ್, ಹಾಗಾದರೆ ಇಲ್ಲಿ ಈ 14ನೇ ಪ್ರಶ್ನೆಗೆ ಈ 4 ಅಂಶಗಳು ಸರಿಯಾಗಿದೆ ಅಂತ ಗೊತ್ತಿರಬೇಕು.
4 ಅಂಶಗಳು ಸರಿಯಾಗಿದೆ ಅಂತ ಗೊತ್ತಿರಬೇಕು. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ಬಗ್ಗೆ ನಾವು ಮಾತಾಡೋಣ. ಯಾವುದಂದರೆ ಸತ್ಯಶೋಧಕ ಸಮಾಜ ಚಳವಳಿಯನ್ನು ಆರಂಭಿಸಿದವರು ಯಾರು? ಸ್ವಾಮಿ ದಯಾನಂದ ಸರಸ್ವತಿ 1875. ಈ ರಿನೈಸೆನ್ಸ್ ಬಗ್ಗೆ ಒಂದು ಕ್ವಶನ್ಸ್ ಇರುತ್ತೆ. ಇದು ಆರ್ಯ ಸಮಾಜ. ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರ ಒಂದು ಪ್ರಮುಖ ಸಂಸ್ಥೆ ಅಂದರೆ ಈ ಒಂದು ಬಂಗಾಳದಲ್ಲಿ ಬಂಗಾಳಿ ಸೋಷಿಯಲ್ ಸರ್ವಿಸ್ ಸೊಸೈಟಿ ಅಂತ BSS ಅನ್ನು ಸ್ಟಾರ್ಟ್ ಮಾಡ್ತಾರೆ. ಹಾಗೆ ರಾಜಾರಾಮ್ ಮೋಹನ್ ರಾಯ್ ಅವ್ರ ಬಗ್ಗೆ ಗೊತ್ತಿದೆ. 1815 ಆತ್ಮೀಯ ಸಭಾ, 1828 ಬ್ರಹ್ಮ ಸಮಾಜ. ಆದರೆ ಸತ್ಯಶೋಧಕ ಸಮಾಜ 1873ರಲ್ಲಿ ಈ ಸತ್ಯಶೋಧಕ ಸಮಾಜವನ್ನು ಸ್ಟಾರ್ಟ್ ಮಾಡಿದವರು ಜ್ಯೋತಿಬಾ ಫುಲೆ ಅವರು. ಈ 15ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದು ಅಂದರೆ ಜ್ಯೋತಿಬಾ ಫುಲೆ. ಎಸ್, ಹಾಗಾದರೆ ಇಷ್ಟು ವಿಷಯಗಳ ಬಗ್ಗೆ ನಾವೀಗ ಮಾತಾಡಿದ್ವಿ, ಇಷ್ಟು ವಿಷಯಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಹಾಗೆ PDO ಲ್ಯಾಂಡ್ ಸರ್ವೆ ಮತ್ತು ಬೀಟ್ ಫಾರೆಸ್ಟರ್ ಹುದ್ದೆಗಳಿಗೆ KPSC ಪ್ರಶ್ನೆಗಳು ಹೇಗೆಲ್ಲ ಬರುತ್ತೆ, ಆ ಸ್ಟೇಟ್ಮೆಂಟ್ ವೈಸ್ ಬರುವಂಥ ಪ್ರಶ್ನೆಗಳಿಗೆ ಹೇಗೆಲ್ಲ ಸ್ಟಡಿ ಮಾಡಬೇಕಂತ ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ನಾನು ಮಾತಾಡ್ತೇನೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.